ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇವತ್ತು ನಾವು ಕನ್ನಡ ಚಿತ್ರರಂಗದ ಲವ್ ಮಾಕ್ಟೈಲ್ ಬೆಡಗಿ ಸಹಜ ನಟಿ ಮಿಲನಾ ನಾಗರಾಜ್ ಅವರ ಸಿನಿ ಪಯಣ ಮತ್ತು ವೈಯಕ್ತಿಕ ಜೀವನದ ಒಂದಿಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮಿಲನಾ ನಾಗರಾಜ್ ಒಬ್ಬ ಭಾರತೀಯ ನಟಿ. ಅವರು ಮುಖ್ಯವಾಗಿ ಕನ್ನಡ ಚಿತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಮಿಲನಾ ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯರಲ್ಲಿ ಒಬ್ಬರಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿಗಳು ಮತ್ತು 2 ಚೈನಾ ಪ್ರಶಸ್ತಿಗಳು ಸೇರಿದಂತೆ ಹಲವು ಅವಾರ್ಡ್ಗಳನ್ನು ಪಡೆದಿದ್ದಾರೆ. ನಾಗರಾಜ್ ಕರ್ನಾಟಕದ ಹಾಸನದಲ್ಲಿ 1989ರಲ್ಲಿ ಜನಿಸಿದರು. ತಮ್ಮ ಶಾಲಾ ಶಿಕ್ಷಣವನ್ನು ಹಾಸನದಲ್ಲಿ ಪೂರ್ಣಗೊಳಿಸಿದರು. ನಂತರ ಬೆಂಗಳೂರಿನ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರ್ ಪದವಿ ಪಡೆದಿದ್ದಾರೆ. ತಮ್ಮ ವೃತ್ತಿ ಜೀವನವನ್ನು ಮಾಡೆಲಿಂಗ್ನಿಂದ ಪ್ರಾರಂಭಿಸಿದರು. ಮಾಡೆಲಿಂಗ್ ಪ್ರಾರಂಭಿಸುವ ಮೊದಲು ಅವರು ರಾಜ್ಯ ಮಟ್ಟದ ಈಜುಗಾರರಾಗಿದ್ದರು. ನಟಿ ಹಾಗೂ 2013ರಲ್ಲಿ ತೆರೆ ಕಂಡ ನಮ್ ದುನಿಯಾ ನಮ್ ಸ್ಟೈಲ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಮಿಲನಾ ಮೊದಲಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಕನ್ನಡ ಮಿಸ್ ಕರ್ನಾಟಕದಲ್ಲಿ ಭಾಗವಹಿಸಿ ಮಿಸ್ ಬೆಸ್ಟ್ ಪರ್ಸನಾಲಿಟಿ ವಿಜೇತರಾದರು. ನಂತರ ಅವರು ನಟನೆಗೆ ಕಾಲಿಟ್ಟರು. ಮಿಲನಾ 2013ರಲ್ಲಿ ಲಿಖಿತ್ ಶೆಟ್ಟಿ ಜೊತೆ ನಮ್ ದುನಿಯಾ ನಮ್ ಸ್ಟೈಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅದೇ ವರ್ಷ ಬೃಂದಾವನ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಕಾಲೇಜು ವಿದ್ಯಾರ್ಥಿನಿ ಮಧು ಪಾತ್ರವನ್ನು ನಿರ್ವಹಿಸಿದರು. 2015ರಲ್ಲಿ ಅವರು ಡಾರ್ಲಿಂಗ್ ಕೃಷ್ಣ ಜೊತೆ ಚಾರ್ಲಿಯಲ್ಲಿ ಪೂರ್ವಿ ಪಾತ್ರವನ್ನು ನಿರ್ವಹಿಸಿದರು. 2012ರಲ್ಲಿ ಮಿಲನಾರವರ 2 ಚಿತ್ರಗಳು ಬಿಡುಗಡೆಯಾದವು. ಅವರು ಮೊದಲು ವಿನಯ್ ಫೋರ್ಟ್ ಜೊತೆಗಿನ ಅವರೇ ರಾವ್ಕಲ್ ಚಿತ್ರದ ಮೂಲಕ ಮಲಯಾಳಂ ಚಿತ್ರರಂಗಕ್ಕೆ ಪಾದಾರ್ಪಣಿಸಿದರು. ನಂತರ ಡೆಕ್ಕನ್ ಕ್ರಾನಿಕಲ್ಸ್ನಲ್ಲಿ ಮಿಲನಾ ಚಿತ್ರದಲ್ಲಿ ಅರ್ಚಕರಾಗಿ ಕೆಲಸ ಮಾಡಿದ್ದಾರೆ. ನಂತರ ಜಾನಿ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಜೊತೆ ರಾಜಕಾರಣಿಯ ಮಗಳಾದ ಐಶ್ವರ್ಯ ಪಾತ್ರವನ್ನು ನಿರ್ವಹಿಸಿದರು. 3 ವರ್ಷಗಳ ವಿರಾಮದ ನಂತರ ಮಿಲನಾ 2020ರಲ್ಲಿ ಲವ್ ಮಾಕ್ಟೈಲ್ ಮೂಲಕ ಚಿತ್ರರಂಗಕ್ಕೆ ಮರಳಿದರು. ಅವರು ಡಾರ್ಲಿಂಗ್ ಕೃಷ್ಣ ಜೊತೆ ನಿಧಿಮಾ ಎಂಬ ಸಾಫ್ಟ್ವೇರ್ ಉದ್ಯೋಗಿಯ ಪಾತ್ರವನ್ನು ನಿರ್ವಹಿಸಿದರು ಹಾಗೂ ಆ ಚಿತ್ರವನ್ನು ಅವರೇ ನಿರ್ಮಿಸಿದರು. ಅದೇ ವರ್ಷ ಅವರು ಪಂಚು ಎದುರು ಮತ್ತೆ ಉದ್ಭವ ಚಿತ್ರದಲ್ಲಿ ಸ್ಪಂದನ ಪಾತ್ರವನ್ನು ನಿರ್ವಹಿಸಿದರು. ಲವ್ ಮಾಕ್ಟೈಲ್ ಅವರಿಗೆ ಕನ್ನಡದ ಅತ್ಯುತ್ತಮ ನಟಿಗಾಗಿ ಫಿಲ್ಮ್ಫೇರ್ ವಿಮರ್ಶಕರ ಪ್ರಶಸ್ತಿಯನ್ನು ಗೆದ್ದುಕೊಟ್ಟಿತು ಮತ್ತು ಅವರು ತಮ್ಮ ಮೊದಲ ಫಿಲ್ಮ್ಫೇರ್ ಅತ್ಯುತ್ತಮ ನಟಿಗಾಗಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದರು. 2022ರಲ್ಲಿ ಮಿಲನಾ ಅವರ 3 ಚಿತ್ರಗಳು ಬಿಡುಗಡೆಯಾದವು. ಅವರು ಮೊದಲು ಲವ್ ಮಾಕ್ಟೈಲ್ನ ಅವರ ಉತ್ತರ ಭಾಗ ಲವ್ ಮಾಕ್ಟೈಲ್ 2ರಲ್ಲಿ ಕೃಷ್ಣ ಅವರ ಜೊತೆ ನಟಿಸಿದರು. ಇದರ ನಂತರ ಅವರು ವಿಕ್ರಾಂತ್ ರೋಣದಲ್ಲಿ ಸುದೀಪ್ ಅವರ ಎದುರು ಪತ್ತೇದಾರಿ ಪತ್ನಿ ರೇಣು ಪಾತ್ರವನ್ನು ನಿರ್ವಹಿಸಿದರು. ನಂತರ ಅವರು ಓ ಚಿತ್ರದಲ್ಲಿ ಅಮೃತಾ ಅಯ್ಯಂಗರ್ ಜೊತೆ ನಿಖಿತಾ ಪಾತ್ರವನ್ನು ನಿರ್ವಹಿಸಿದರು. ಇದು ಗಲ್ಲಾಪೆಟ್ಟಿಗೆಯಲ್ಲಿ ಸರಾಸರಿ ಗಳಿಕೆ ಕಂಡಿತು. ಮಿಲನಾ 2021ರಲ್ಲಿ ಫೆಬ್ರವರಿ 14ರಂದು ಬೆಂಗಳೂರಿನ ಹೊರವಲಯದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರನ್ನು ಪ್ರೀತಿಸಿ ಸಾಂಪ್ರದಾಯಿಕವಾಗಿ ವಿವಾಹವಾದರು. ಇವರಿಗೆ ಪರಿ ಎಂಬ ಮುದ್ದಾದ ಮಗಳಿದ್ದಾಳೆ. ಮಿಲನಾ ನಾಗರಾಜ್ ಅವರು ತಮ್ಮ ನಟನಾ ಪ್ರತಿಭೆಯಿಂದ ಮತ್ತು ನಿರ್ಮಾಣದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇದೇ ತರಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.